ಸತತ 11 ವರ್ಷಗಳ ಬಳಿಕ ಬೆಂಗಳೂರು ಪಾಲಿಕೆಗೆ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಜಿಬಿಎ ಎಲೆಕ್ಷನ್ಗೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೂಡ ಸಜ್ಜಾಗಿದ್ದು, ಈ ಬಾರಿ ಇವಿಎಂಗೆ ಕೊಟ್ಟು ಬ್ಯಾಲೆಟ್ ಪೇಪರ್ಗೆ ಜೈ ಎಂದಿದ್ದಾರೆ. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ದಿನಗಣನೆ. ಎಲೆಕ್ಷನ್ಗೆ ಇವಿಎಂ ಔಟ್, ಬ್ಯಾಲೆಟ್ ಪೇಪರ್ ಇನ್. ಬರೋಬ್ಬರಿ 11 ವರ್ಷದ ಬಳಿಕ ಬೆಂಗಳೂರು ಪಾಲಿಕೆ ಎಲೆಕ್ಷನ್ಗೆ ಚುನಾವಣಾ ಆಯೋಗ ಸಜ್ಜಾಗಿದೆ. ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ ಬಳಿಕ ರಾಜ್ಯ ಸರ್ಕಾರ ಮತ್ತು ಚುನಾವಣಾ ಆಯೋಗ ಜೂನ್ ಅಂತ್ಯದೊಳಗೆ ಮತಸಮರ ಮಾಡಿ ಮುಗಿಸಲು ಮುಂದಾಗಿದ್ದು, ಕಹಾನಿ ಮೇ ಟ್ವಿಸ್ಟ್ ಅನ್ನುವಂತೆ ಮತಯಂತ್ರದ ಬದಲು ಮತಪತ್ರಗಳಿಗೆ ಆಯೋಗ ಮಣೆ ಹಾಕಿದೆ. ರಾಜ್ಯದಲ್ಲಿ ಲೋಕಲ್ ಫೈಟ್ಗಳ ಪರ್ವ ಶುರುವಾಗಿದ್ದು, ಜಿಬಿಎ ಮಾತ್ರವಲ್ಲ, ಜಿಲ್ಲಾ ತಾಲೂಕು ಪಂಚಾಯತ್ ಚುನಾವಣೆಗೂ ಬ್ಯಾಲೆಟ್ ಪೇಪರ್ ಬಳಕೆ ಮಾಡ್ತೇವೆ ಅಂತ ರಾಜ್ಯ ಚುನಾವಣಾ ಆಯೋಗ ಆಯುಕ್ತ ಜಿಎಸ್ ಸಂಗ್ರೇಶಿ ಹೇಳಿದ್ದಾರೆ. ಇವಿಎಂಗಿಂತ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಸೂಕ್ತ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇಬ್ಬರು ಮನವಿ ಪತ್ರಗಳನ್ನು ಕೊಟ್ಟಿದ್ರು. ಒಂದು ಕಲಬುರಗಿ ಕಡೆಯವರು ಮತ್ತು ಇಲ್ಲಿ ಬಿಜೆಪಿ ಸಿಟಿ ನಗರ ಸಿಟಿಯವರು ಬಂದು ಒಂದಷ್ಟು ಜನ ನೀವು ಇವಿಎಂ ಮುಖಾಂತರ ಮಾಡ್ರಿ, ಒಂದಷ್ಟು ಜನ ಮತಪತ್ರದ ಮುಖಾಂತರ ಮಾಡ್ರಿ ಅಂತ ಹೇಳಿ. ಸೊ ಅದನ್ನು ನಾವು ಚರ್ಚೆ ಕುಲಂಕುಷವಾಗಿ ನಾನು ಇದನ್ನು ಮಾಡಿಕೊಂಡು ನಾನು ಒಂದು ಬ್ಯಾಲೆಟ್ ಪೇಪರ್ ಮುಖಾಂತರ ಈ ಸಲ ಹೋದ್ರೆ ತಪ್ಪೇನಿಲ್ಲ ಅನ್ನುವಂತ. ಚುನಾವಣಾ ಆಯೋಗ ಇಂದು ಮತದಾರರ ಕರಡು ಪಟ್ಟಿಯನ್ನ ರಿಲೀಸ್ ಮಾಡಿದ್ದು, ವಾರ್ಡ್ವಾರು ಬಿಎಲ್ಎ ಬಿಎಲ್ಒಗಳ ಪಟ್ಟಿ ರೆಡಿ ಮಾಡುತ್ತಿದೆ. ಇನ್ನು ಎಲೆಕ್ಷನ್ನಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಬಗ್ಗೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದು, ಇದು ಆಯೋಗಕ್ಕೆ ಬಿಟ್ಟ ವಿಚಾರ ಅಂತ ಹೇಳಿದ್ರು. ನಮಗೂ ಗೊತ್ತಿದೆ, ಮಾಹಿತಿ ಬಂದಿದೆ. ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನು ತಪ್ಪೇನಿಲ್ಲ. ಬ್ಯಾಲೆಟ್ ಬುಲೆಟ್ ಸ್ಟ್ರಾಂಗ್ ಬರಲಿ, ಬ್ಯಾಲೆಟ್ ಆಗಲಿ, ತಪ್ಪೇನಿಲ್ಲ. ವೋಟಿಂಗ್ ನಡೀಬೇಕು, ಅದು ಮುಖ್ಯ. ಬ್ಯಾಲೆಟ್ ಮಾಡಿ ಅದು ಅವ್ರು ಬಿಟ್ಟಿಲ್ಲ, ಅವ್ರು ಏನು ತೀರ್ಮಾನ ಮಾಡಿಲ್ಲ. ಕೇಂದ್ರ ಚುನಾವಣಾ ಆಯೋಗ ಮತ್ತು ವಿರೋಧ ಪಕ್ಷಗಳ ನಡುವೆ ಇವಿಎಂ ಸೇರಿದಂತೆ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ತಿಕ್ಕಾಟ ನಡೆಯುತ್ತಲೇ ಇದೆ. ಮುಂಬೈ ಪಾಲಿಕೆ ಚುನಾವಣೆಗೂ ಮಹಾರಾಷ್ಟ್ರ ರಾಜ್ಯದ ಚುನಾವಣಾ ಆಯೋಗ ಇವಿಎಂ ಬಳಕೆ ಮಾಡಿತ್ತು. ಆದರೆ ರಾಜ್ಯ ಚುನಾವಣಾ ಆಯೋಗ ಜಿಬಿಎ ಎಲೆಕ್ಷನ್ಗೆ ಬ್ಯಾಲೆಟ್ ಪೇಪರ್ ಬಳಕೆ ಮಾಡುತ್ತಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಸತ್ತಾರ್ ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸತತ 11 ವರ್ಷಗಳ ಬಳಿಕ ಬೆಂಗಳೂರು ಪಾಲಿಕೆಗೆ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಜಿಬಿಎ ಎಲೆಕ್ಷನ್ಗೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೂಡ ಸಜ್ಜಾಗಿದ್ದು, ಈ ಬಾರಿ ಇವಿಎಂಗೆ ಕೊಟ್ಟು ಬ್ಯಾಲೆಟ್ ಪೇಪರ್ಗೆ ಜೈ ಎಂದಿದ್ದಾರೆ. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ದಿನಗಣನೆ. ಎಲೆಕ್ಷನ್ಗೆ ಇವಿಎಂ ಔಟ್, ಬ್ಯಾಲೆಟ್ ಪೇಪರ್ ಇನ್. ಬರೋಬ್ಬರಿ 11 ವರ್ಷದ ಬಳಿಕ ಬೆಂಗಳೂರು ಪಾಲಿಕೆ ಎಲೆಕ್ಷನ್ಗೆ ಚುನಾವಣಾ ಆಯೋಗ ಸಜ್ಜಾಗಿದೆ. ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ ಬಳಿಕ ರಾಜ್ಯ ಸರ್ಕಾರ ಮತ್ತು ಚುನಾವಣಾ ಆಯೋಗ ಜೂನ್ ಅಂತ್ಯದೊಳಗೆ ಮತಸಮರ ಮಾಡಿ ಮುಗಿಸಲು ಮುಂದಾಗಿದ್ದು, ಕಹಾನಿ ಮೇ ಟ್ವಿಸ್ಟ್ ಅನ್ನುವಂತೆ ಮತಯಂತ್ರದ ಬದಲು ಮತಪತ್ರಗಳಿಗೆ ಆಯೋಗ ಮಣೆ ಹಾಕಿದೆ. ರಾಜ್ಯದಲ್ಲಿ ಲೋಕಲ್ ಫೈಟ್ಗಳ ಪರ್ವ ಶುರುವಾಗಿದ್ದು, ಜಿಬಿಎ ಮಾತ್ರವಲ್ಲ, ಜಿಲ್ಲಾ ತಾಲೂಕು ಪಂಚಾಯತ್ ಚುನಾವಣೆಗೂ ಬ್ಯಾಲೆಟ್ ಪೇಪರ್ ಬಳಕೆ ಮಾಡ್ತೇವೆ ಅಂತ ರಾಜ್ಯ ಚುನಾವಣಾ ಆಯೋಗ ಆಯುಕ್ತ ಜಿಎಸ್ ಸಂಗ್ರೇಶಿ ಹೇಳಿದ್ದಾರೆ. ಇವಿಎಂಗಿಂತ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಸೂಕ್ತ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇಬ್ಬರು ಮನವಿ ಪತ್ರಗಳನ್ನು ಕೊಟ್ಟಿದ್ರು. ಒಂದು ಕಲಬುರಗಿ ಕಡೆಯವರು ಮತ್ತು ಇಲ್ಲಿ ಬಿಜೆಪಿ ಸಿಟಿ ನಗರ ಸಿಟಿಯವರು ಬಂದು ಒಂದಷ್ಟು ಜನ ನೀವು ಇವಿಎಂ ಮುಖಾಂತರ ಮಾಡ್ರಿ, ಒಂದಷ್ಟು ಜನ ಮತಪತ್ರದ ಮುಖಾಂತರ ಮಾಡ್ರಿ ಅಂತ ಹೇಳಿ. ಸೊ ಅದನ್ನು ನಾವು ಚರ್ಚೆ ಕುಲಂಕುಷವಾಗಿ ನಾನು ಇದನ್ನು ಮಾಡಿಕೊಂಡು ನಾನು ಒಂದು ಬ್ಯಾಲೆಟ್ ಪೇಪರ್ ಮುಖಾಂತರ ಈ ಸಲ ಹೋದ್ರೆ ತಪ್ಪೇನಿಲ್ಲ ಅನ್ನುವಂತ. ಚುನಾವಣಾ ಆಯೋಗ ಇಂದು ಮತದಾರರ ಕರಡು ಪಟ್ಟಿಯನ್ನ ರಿಲೀಸ್ ಮಾಡಿದ್ದು, ವಾರ್ಡ್ವಾರು ಬಿಎಲ್ಎ ಬಿಎಲ್ಒಗಳ ಪಟ್ಟಿ ರೆಡಿ ಮಾಡುತ್ತಿದೆ. ಇನ್ನು ಎಲೆಕ್ಷನ್ನಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಬಗ್ಗೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದು, ಇದು ಆಯೋಗಕ್ಕೆ ಬಿಟ್ಟ ವಿಚಾರ ಅಂತ ಹೇಳಿದ್ರು. ನಮಗೂ ಗೊತ್ತಿದೆ, ಮಾಹಿತಿ ಬಂದಿದೆ.
ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನು ತಪ್ಪೇನಿಲ್ಲ ಬ್ಯಾಲೆಟ್ ಬುಲೆಟ್ ಸ್ಟ್ರಾಂಗ್ ಬರ್ಲಿ ಬ್ಯಾಲೆಟ್ ಆಗಲಿ ವೋಟಿಂಗ್ ನಡೀಬೇಕು ಅದು ಮುಖ್ಯ. ಬ್ಯಾಲೆಟ್ ಮಾಡಿ ಅದು ಅವ್ರು ಬಿಟ್ಟಿದ್ದು ಅವ್ರು ಏನ್ ತೀರ್ಮಾನ ಮಾಡಿ. ಕೇಂದ್ರ ಚುನಾವಣಾ ಆಯೋಗ ಮತ್ತು ವಿರೋಧ ಪಕ್ಷಗಳ ನಡುವೆ ಇವಿಎಂ ಸೇರಿದಂತೆ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ತಿಕ್ಕಾಟ ನಡೆಯುತ್ತಲೇ ಇದೆ. ಮುಂಬೈ ಪಾಲಿಕೆ ಚುನಾವಣೆಗೂ ಮಹಾರಾಷ್ಟ್ರ ರಾಜ್ಯದ ಚುನಾವಣಾ ಆಯೋಗ ಇವಿಎಂ ಬಳಕೆ ಮಾಡಿತ್ತು. ಆದರೆ ರಾಜ್ಯ ಚುನಾವಣಾ ಆಯೋಗ ಜಿಬಿಎ ಎಲೆಕ್ಷನ್ಗೆ ಬ್ಯಾಲೆಟ್ ಪೇಪರ್ ಬಳಕೆ ಮಾಡುತ್ತಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಸತ್ತಾರ್ ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸತತ 11 ವರ್ಷಗಳ ಬಳಿಕ ಬೆಂಗಳೂರು ಪಾಲಿಕೆಗೆ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಜಿಬಿಎ ಎಲೆಕ್ಷನ್ಗೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೂಡ ಸಜ್ಜಾಗಿದ್ದು, ಈ ಬಾರಿ ಇವಿಎಂಗೆ ಕೊಟ್ಟು ಬ್ಯಾಲೆಟ್ ಪೇಪರ್ಗೆ ಜೈ ಎಂದಿದ್ದಾರೆ. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ದಿನಗಣನೆ. ಎಲೆಕ್ಷನ್ಗೆ ಇವಿಎಂ ಔಟ್, ಬ್ಯಾಲೆಟ್ ಪೇಪರ್ ಇನ್. ಬರೋಬ್ಬರಿ 11 ವರ್ಷದ ಬಳಿಕ ಬೆಂಗಳೂರು ಪಾಲಿಕೆ ಎಲೆಕ್ಷನ್ಗೆ ಚುನಾವಣಾ ಆಯೋಗ ಸಜ್ಜಾಗಿದೆ. ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ ಬಳಿಕ ರಾಜ್ಯ ಸರ್ಕಾರ ಮತ್ತು ಚುನಾವಣಾ ಆಯೋಗ ಜೂನ್ ಅಂತ್ಯದೊಳಗೆ ಮತಸಮರ ಮಾಡಿ ಮುಗಿಸಲು ಮುಂದಾಗಿದ್ದು, ಕಹಾನಿ ಮೇ ಟ್ವಿಸ್ಟ್ ಅನ್ನುವಂತೆ ಮತಯಂತ್ರದ ಬದಲು ಮತಪತ್ರಗಳಿಗೆ ಆಯೋಗ ಮಣೆ ಹಾಕಿದೆ. ರಾಜ್ಯದಲ್ಲಿ ಲೋಕಲ್ ಫೈಟ್ಗಳ ಪರ್ವ ಶುರುವಾಗಿದ್ದು, ಜಿಬಿಎ ಮಾತ್ರವಲ್ಲ, ಜಿಲ್ಲಾ ತಾಲೂಕು ಪಂಚಾಯತ್ ಚುನಾವಣೆಗೂ ಬ್ಯಾಲೆಟ್ ಪೇಪರ್ ಬಳಕೆ ಮಾಡುತ್ತೇವೆ ಅಂತ ರಾಜ್ಯ ಚುನಾವಣಾ ಆಯೋಗ ಆಯುಕ್ತ ಜಿಎಸ್ ಸಂಗ್ರೇಶಿ ಹೇಳಿದ್ದಾರೆ. ಇವಿಎಂಗಿಂತ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಸೂಕ್ತ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇಬ್ಬರು ಮನವಿ ಪತ್ರಗಳನ್ನು ಕೊಟ್ಟಿದ್ರು. ಒಂದು ಕಲಬುರಗಿ ಕಡೆಯವರು ಮತ್ತು ಇಲ್ಲಿ ಬಿಜೆಪಿ ಸಿಟಿ ನಗರ ಸಿಟಿಯವರು ಬಂದು ಒಂದಷ್ಟು ಜನ ನೀವು ಇವಿಎಂ ಮುಖಾಂತರ ಮಾಡ್ರಿ, ಒಂದಷ್ಟು ಜನ ಮತಪತ್ರದ ಮುಖಾಂತರ ಮಾಡ್ರಿ ಅಂತ ಹೇಳಿ. ಸೊ ಅದನ್ನು ನಾವು ಚರ್ಚೆ ಕುಲಂಕುಷವಾಗಿ ನಾನು ಇದನ್ನು ಮಾಡಿಕೊಂಡು ನಾನು ಒಂದು ಬ್ಯಾಲೆಟ್ ಪೇಪರ್ ಮುಖಾಂತರ ಈ ಸಲ ಹೋದ್ರೆ ತಪ್ಪೇನಿಲ್ಲ ಅನ್ನುವಂತ. ಚುನಾವಣಾ ಆಯೋಗ ಇಂದು ಮತದಾರರ ಕರಡು ಪಟ್ಟಿಯನ್ನ ರಿಲೀಸ್ ಮಾಡಿದ್ದು, ವಾರ್ಡ್ವಾರು ಬಿಎಲ್ಎ ಬಿಎಲ್ಒಗಳ ಪಟ್ಟಿ ರೆಡಿ ಮಾಡುತ್ತಿದೆ. ಇನ್ನು ಎಲೆಕ್ಷನ್ನಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಬಗ್ಗೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದು, ಇದು ಆಯೋಗಕ್ಕೆ ಬಿಟ್ಟ ವಿಚಾರ ಅಂತ ಹೇಳಿದ್ರು. ನಮಗೂ ಗೊತ್ತಿದೆ, ಮಾಹಿತಿ ಗೊತ್ತಿದೆ. ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನು ತಪ್ಪೇನಿಲ್ಲ ಬ್ಯಾಲೆಟ್ ಬುಲೆಟ್ ಸ್ಟ್ರಾಂಗ್ ಬರ್ಲಿ ಬ್ಯಾಲೆಟ್ ಆಗಲಿ ವೋಟಿಂಗ್ ನಡೀಬೇಕು ಅದು ಮುಖ್ಯ. ಬ್ಯಾಲೆಟ್ ಮಾಡಿ ಅದು ಅವ್ರು ಬಿಟ್ಟಿದ್ದು ಅವ್ರು ಏನ್ ತೀರ್ಮಾನ ಮಾಡಿ. ಕೇಂದ್ರ ಚುನಾವಣಾ ಆಯೋಗ ಮತ್ತು ವಿರೋಧ ಪಕ್ಷಗಳ ನಡುವೆ ಇವಿಎಂ ಸೇರಿದಂತೆ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ತಿಕ್ಕಾಟ ನಡೆಯುತ್ತಲೇ ಇದೆ. ಮುಂಬೈ ಪಾಲಿಕೆ ಚುನಾವಣೆಗೂ ಮಹಾರಾಷ್ಟ್ರ ರಾಜ್ಯದ ಚುನಾವಣಾ ಆಯೋಗ ಇವಿಎಂ ಬಳಕೆ ಮಾಡಿತ್ತು. ಆದರೆ ರಾಜ್ಯ ಚುನಾವಣಾ ಆಯೋಗ ಜಿಬಿಎ ಎಲೆಕ್ಷನ್ಗೆ ಬ್ಯಾಲೆಟ್ ಪೇಪರ್ ಬಳಕೆ ಮಾಡುತ್ತಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಸತ್ತಾರ್ ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.